ಹಾಯ್ ಗೈಸ್, ನಾನು ಇವತ್ತು ಎಲ್ಲಿಗೆ ಬಂದೀನಿ ಅಂದರೆ ಇದರ ವಿಶೇಷತೆ ಏನು ಅಂದರೆ ಮನೆ ಕಟ್ತಾ ಇರೋರು ಮತ್ತು ಏನೋ ಗಾಡಿ ವಾಹನಗಳು ಖರೀದಿ ಮಾಡೋವಂಥವ್ರು, ಮನೆ ಕಟ್ಟುವಂಥವ್ರು ಇಲ್ಲಿಗೆ ಬರ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಗೊತ್ತಾಗಿದೆ ಅಂತ ಅನ್ಕೋತೀನಿ. ಭೂ ವರಾಹ ಸ್ವಾಮಿ ದೇವಸ್ಥಾನ ಫಸ್ಟ್ ಎಲ್ಲಿತ್ತೇಳಿ? ಲಾಸ್ಟ್ ಅಲ್ಲಿ ತಾನೇ ಇದ್ದಿದ್ದು. ಇಲ್ಲಿ ಮನೆಗೆ ಬಿಟ್ಟಿದ್ದೀರಾ? ಮಣ್ಣು ಹೊಡಿತಾ ಇದ್ರು ಅವಾಗ ಸೈಡ್ಗೆ ದಾರಿಗೆ JCB ಟ್ರ್ಯಾಕ್ಟರ್ ಓಡಾಡ್ತಿದ್ವಲ್ಲ. ಇವಾಗ ಮನೆದು ಇದು ಅದೀಪ ಪೂಜೆ ಮಾಡೋರೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಅದೀಪ ಪೂಜೆ ಆಗೋದು ಮಾಡ್ಸೋರೆ. ಮನೆ ಕಟ್ಟಬೇಕು ಅಂತಂದ್ರೆ 2 ಇಟ್ಕೆ ತಗೊಳ್ಳಿ, ಜೊತೆಗೆ ಬೇರೆ ಏನಾದ್ರು ಕೆಲಸ ಕಾರ್ಯಗಳಾಗಬೇಕು ಅಂತಂದ್ರೆ ಮಣ್ಣು ತಗೊಳ್ಳಿ. ಆಯ್ತಾ? ದೇವಸ್ಥಾನ ಬಲಭಾಗದಲ್ಲಿ ಬುಧವಾರ ಸಮಯ ಹೆಸರು ಹೇಳ್ಕೊಂಡು 3 ಇಡಿ ಮಣ್ಣು ತಗೊಂಡು 3, 5, 9, 11 ಎಷ್ಟೊತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಇಟ್ಕೆ ಮಣ್ಣು ಪೂಜೆ ಸಾಮಾನೆಲ್ಲ ಹಿಡ್ಕೊಂಡು ಆಮೇಲೆ ಕಾಯಿ ಹಿಡ್ಕೊಂಡು ಅಲ್ಲಿ ಕೌಂಟರ್ ಟಿಕೆಟ್ ತೊಗೊಂಡಾಗ ನಿಮ್ಮ ಹೆಸರು ಅರ್ಚನೆ ಮಾಡಿ ಸಂಕಲ್ಪ ಮಾಡಿಕೊಡ್ತಾರೆ. ಆವಾಗ ನಿಮ್ಗೆ ಏನು ಕೆಲಸ ಕಾರ್ಯಗಳಾಗಬೇಕು, ಏನು ಸಮಸ್ಯೆ ಪರಿಹಾರ ಆಗಬೇಕು ಅದು ಮಣ್ಣಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇಟ್ಕೆನ ಪೂಜೆ ಸಂಕಲ್ಪ ಮಾಡಿಕೊಟ್ಟಾದ್ಮೇಲೆ ಒಂದು ಇಟ್ಕೆನ ದೇವಸ್ಥಾನಕ್ಕೆ ಇಟ್ಟು ಒಂದೊಂದು ತೊಗೊಂಡೋಗ್ಬೇಕು. ನೀವು ಬೇಸ್ಮಠ ಎಲ್ಲ ಆಗಿ ಕೆಲಸ ಸ್ಟಾರ್ಟ್ ಮಾಡೋವರೆಗೂ ಗೋಡೆ ಕೆಲಸ ಆಗಲಿ ಇಲ್ಲ ಸಂಪಾಗಲಿ ಕೆಲಸ ಮಾಡಿಸ್ತಿರಲ್ಲ, ಆವಾಗ ಈಶಾನ್ಯ ಮೇಲೆ ದೇವ ಮೇಲೆ ಸೇರಿಸಿ ಕಟ್ಟಿಸ್ಬೇಕು ಇಟ್ಕೆ. ಮಣ್ಣನ್ನು ನೀವು ಅನ್ಕೊಳ್ಳೋ ಕೆಲಸ ಒಳ್ಳೇದಾಗೋವರೆಗೂ ಬಿಳಿ ಬಟ್ಟೆನ ತೊಳೆದು ಅರ್ಶಿನ ಬಟ್ಟೆ ಮಾಡಿ ಕವರಿಂದ ಅದಕ್ಕೆ ಹಾಕಿ ಕಟ್ಬಿಟ್ಟು ಫ್ರೀ ಫೋಟೋ ಕೊಡ್ತಾರೆ ಇಸ್ಕೊಳ್ಳಿಯಲ್ಲಿ ಹಾಕಿ ತಿಳ್ಕೊಂಡು ಪೂಜೆ ಮಾಡ್ತಾರೆ. ಗಾಯ್ಸ್ ತಗೊಂಡು ಹೋಗ್ತಾ ಇದ್ದೀನಿ. ಇದು ನಮಗೇನಲ್ಲ. ಗಾಯ್ಸ್ ಇದೇ ದೇವಸ್ಥಾನ. ಇವಾಗ ಫಸ್ಟು 3 ಸುತ್ತು ಇಲ್ಲ 5 ಸುತ್ತು ಆಮೇಲೆ ದರ್ಶನ ಹೋಗ್ಬೇಕು. ಬನ್ನಿ ಹೋಗೋಣ. ಇಡಕೆ ನಿಲ್ಲಿಸ್ಬಿಟ್ಟಾರೆ. ಈ ಥರ ಕಲ್ಲೇ ಜೋಡಿಸ್ಬಿಟ್ಟು ಹೋಗ್ತಾರೆ ಬರೋ ಭಕ್ತಾದಿಗಳು. ಇನ್ನೂ ದೇವಸ್ಥಾನ ಸುತ್ತ ಕಟ್ಟಡಗಳು ರೆಡಿ ಆಗ್ತಿವೆ. ಗಾಯ್ಸ್, ಈ ಥರ ಇಟ್ಕೆ ಪೂಜೆ ಇದ್ದರೆ ಇಟ್ಕೆ ಪೂಜಾ ಸಾಮಾನು ತಗೋತಿರಲ್ಲ ಅಲ್ಲೇ ಸಿಗುತ್ತೆ. ಅಲ್ಲಿ 2 ಕೊಡ್ತಾರೆ. ಇಲ್ಲಿ 200 ರೂಪಾಯಿ ಟಿಕೆಟ್ ತೊಗೊಂಡು ಈ ಥರ ಅರ್ಚಕರ ಹತ್ರ ಕೊಡ್ತಾರೆ. ಅವ್ರು ಈ ಥರ ಅರ್ಚನೆ ಮಾಡಿ ಇಟ್ಕೆ ಮೇಲೆ ಕೊಡ್ತಾರೆ. ಅದು ಕೊಟ್ಟಾದಮೇಲೆ ನೀವು ಮನೆ ಎಲ್ಲ ಕಟ್ತಾ ಇರ್ತೀರಲ್ಲ, ಈಶಾನ್ಯ ದಿಕ್ಕು ಅಂದರೆ ದೇವ್ರ ಮೂಲೆ ಅಂತಾರಲ್ಲ, ಆ ಮೂಲೆಗೆ ಈ ಇಟ್ಕೆನ ಹಾಕಿ ಮೇಲ್ಗಡೆ ಕಟ್ಟಡ ಕಟ್ಟಬೇಕು ಅಂತ ಈ ಥರ ಪೂಜೆ ಮಾಡಿ ಕೊಡ್ತಾರೆ. ಗಾಯ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ 11 ರೌಂಡ್ ಅಂತೆ ಟೋಟಲ್ ಹೊಡಿಬೇಕಾಗಿರೋದು. ನಾವು 5 ರೌಂಡ್ ಹೊಡೆದು. ಇನ್ನು 6 ಸುತ್ತಿ ಆಮೇಲೆ ಇಲ್ಲೇ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಇದರ ಟೈಮಿಂಗ್ಸ್ ಬಂದು ಪ್ರತಿದಿನ ಬೆಳಗ್ಗೆ 6ರಿಂದ 1 ಗಂಟೆ ತನಕ ಮಧ್ಯಾಹ್ನ. ತಿರ್ಗಾ 3 ಗಂಟೆಯಿಂದ ಸ್ಟಾರ್ಟಾಗಿ 7 ಗಂಟೆ ತನಕ ಮುಗಿಯುತ್ತೆ. ಮಧ್ಯದಲ್ಲಿ 1 ಅವರ್ 2 ಅವರ್ ಬ್ರೇಕ್ ಇರುತ್ತೆ. ಅವಾಗ ದರ್ಶನ ಇರೋಲ್ಲ. ಬರೋದಾದರೆ ಬೇಗ ಬನ್ನಿ. ಬೆಳಗ್ಗೆ 9ರಿಂದ ಮಧ್ಯಾಹ್ನ 1ವರೆಗೂ ಮತ್ತೆ ಸ್ಟಾರ್ಟ್ ಆಗೋದು 3 ಗಂಟೆಯಿಂದ. ಗಾಯ್ಸ್, ಇದೇ ಪ್ರಸಾದ ಕೊಡೋದು. ಗಾಯ್ಸ್, ಫೈನಲಿ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ನಮ್ಮ ನಾಗಮಂಗಲಕ್ಕೆ ಬಂದಿದ್ವಿ. ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.